ಹಾಯ್ ಫ್ರೆಂಡ್ಸ್, ಇದು ನಮ್ಮ ಅಡಿಕೆ ತೋಟ. ನಮ್ಮ ಅಡಿಕೆ ತೋಟದಲ್ಲಿ ಈ ಸಲ ಶುಂಠಿ ಬೆಳೆ ಹಾಕಿದ್ದೀವಿ. ತುಂಬ ಚೆನ್ನಾಗಿ ಬರ್ತಾಯಿತ್ತು. ಈಗೇನೋ ಒಂದು 2-3 ದಿನದಿಂದ ಚುಕ್ಕೆ ರೋಗ ಅಂತ ಸ್ಟಾರ್ಟ್ ಆಗಿದೆ. ಅದು ಏನಕ್ಕೆ ಬರ್ತಾಯಿದೆ, ಯಾವ ರೀಸನ್ಗೆ ಅಂತ ಗೊತ್ತೇ ಇಲ್ಲ. ಅದು 2 ದಿನದಲ್ಲಿ ಎಷ್ಟು ಸ್ಪ್ರೆಡ್ ಆಗಿದೆ ಅಂದರೆ ಗಿಡನೇ ಬಿದ್ದು ಹೋಗ್ತಾಯಿದೆ, ಅಷ್ಟು ಸ್ಪ್ರೆಡ್ ಆಗಿದೆ. ನಾವು ಗೊತ್ತಿರೋರಿಗೆಲ್ಲ ಫೋನ್ ಮಾಡಿ ಕೇಳಿದ್ವಿ, ಅವರಿಗೂ ಸೇಮ್ ಪ್ರಾಬ್ಲಮ್ ಇದೆ ಅಂತ ಅಂದರು. ಅವರಿಗೆ ಮೆಡಿಷನ್ ಹಾಕಿದ್ಮೇಲೆ ಕಂಟ್ರೋಲಿಗೆ ಬಂದಿದೆ ಅಂತೆ. ಅವರ ಆ ಮೆಡಿಷನ್ ನಮಗೂ ರೆಫರ್ ಮಾಡಿದ್ದಾರೆ. ನಾವು ಇವತ್ತು ತೊಗೊಂಬಂದು ಸ್ಪ್ರೇ ಮಾಡ್ತಾಯಿದ್ದೀವಿ. ಇದೇ ಮೆಡಿಷನ್ನು, ನೀವು ನೋಡ್ಬೋದು 5 ಥರ ಇದೆ. ಸ್ಪ್ರೇ ಮಾಡಿದ್ಮೇಲೆ ರಿಸಲ್ಟ್ ಹೇಗೆ ಬರುತ್ತೆ ಅಂತ ಒಂದು 2 ಡೇಸ್ ಬೇಕು. ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ, ಎಲ್ಲರಿಗೂ ಮಾಹಿತಿ ಸಿಗಲಿ ಅಂತ. ಶುಂಠಿ ಬೆಳೆಗೆ ಈ ಥರ ರೋಗ ಇದ್ದರೆ ಆದಷ್ಟು ಬೇಗ ನೋಡ್ಕೊಳ್ಳಿ. ಲೇಟ್ ಆದರೆ ರೈತರ ಕೈಗೆ ಏನೂ ಸಿಗಲ್ಲ. ನಾವು 2 ಡೇಸ್ ಲೇಟ್ ಮಾಡಿರೋದಕ್ಕೆ ನಮ್ಗೆ ಇಷ್ಟೊಂದು ಸ್ಪ್ರೆಡ್ ಆಗಿದೆ. ನಾವು ಸ್ಪ್ರೇ ಮಾಡಿದ್ಮೇಲೆ ನಮಗೆ ರಿಸಲ್ಟ್ ಬಂದಿದೆ, ಚೆನ್ನಾಗಿ ಚಿಗುರು ಬಂದಿದೆ ಎಲ್ಲ ಕಡೆ ನೋಡ್ಬೋದು ನೀವು. ನಾವು ಇದೇ ಸೇಮ್ ಮೆಡಿಷನ್ನ ಮತ್ತೆ 15 ಡೇಸ್ ಒಂದ್ಸಲ ರಿಪೀಟ್ ಮಾಡ್ತಾಯಿದ್ದೀವಿ. ಇದೇ ಥರ ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ಸಪೋರ್ಟ್ ಮಾಡಿ. ನಮಸ್ಕಾರ, ಬಾಯ್ ಫ್ರೆಂಡ್ಸ್.